ಮಹಡಿಯಿಂದ ಬಿದ್ದರೂ ಕೂಡ ವ್ಯಕ್ತಿ ಸೇಫ್ ಆಗಿದ್ದಾನೆ. ಅದೃಷ್ಟವೋ ಪವಾಡೋ ಗೊತ್ತಿಲ್ಲ, ವ್ಯಕ್ತಿ ಬಚಾವಾಗಿದ್ದಾನೆ. ಒಂಥರ ಪವಾಡ ಸದೃಶ್ಯ ರೀತಿಯಲ್ಲಿ ವ್ಯಕ್ತಿ ಬದುಕಿ ಉಳಿದಿದ್ದಾನೆ. 10ನೇ ಮಹಡಿಯಿಂದ ಬಿದ್ದರೂ ಕೂಡ ಏನೂ ಆಗಲಿಲ್ಲ, ವ್ಯಕ್ತಿ ಸೇಫ್ ಆಗಿದ್ದಾನೆ. ಇದು ಅದೃಷ್ಟ ಅಂತ ಹೇಳಬೇಕು, ಪವಾಡ ಅಂತ ಹೇಳಬೇಕು, ಒಟ್ಟಿನಲ್ಲಿ ವ್ಯಕ್ತಿ ಬಚಾವಾಗಿದ್ದಾನೆ. ಪವಾಡ ಸದೃಶ್ಯ ರೀತಿಯಲ್ಲಿ ಬದುಕಿ ಉಳಿದಿದ್ದಾನೆ ವ್ಯಕ್ತಿ. ಗುಜರಾತ್ನ ಸೂರತ್ನಲ್ಲಿ ನಡೆದಿರುವಂತಹ ಘಟನೆ. 10ನೇ ಮಹಡಿಯಿಂದ ಜಾರಿ ಬಿದ್ದಿದ್ದ ನಿತಿನ್ ಅದಿಯಾ 8ನೇ ಮಹಡಿಯಲ್ಲಿನ ಕಿಟಕಿ ಗ್ರಿಲ್ಗೆ ಸಿಲ್ಕೊಂಡಿದ್ದಾನೆ. ಅವನಿಗಿನ್ನೂ ಆಯುಷ್ಯ ಗಟ್ಟಿ ಇತ್ತು ಅಂತ ಅನ್ಸುತ್ತೆ. 1.5 ಗಂಟೆ ತಲೆ ಕೆಳಗಾಗಿ ನೇತಾಡಿದ್ದಾನೆ ನಿತೀಶ್. ಟೈಮ್ ಗ್ಯಾಲಕ್ಸಿ ಕಟ್ಟಡದ ಫ್ಲಾಟ್ನಲ್ಲಿ ನಿತಿನ್ ವಾಸವನ್ನ ಮಾಡ್ತಾ ಇದ್ದ. ಅದು ಮೇಲಿಂದ ಸ್ಲಿಪ್ ಆಗಿ ಬಿದ್ದಿರುವಂಥದ್ದು. 10ನೇ ಮಹಡಿಯಿಂದ ಬಿದ್ದರೂ ಕೂಡ ಏನೂ ಆಗಲಿಲ್ಲ. ಅದೃಷ್ಟ ಚೆನ್ನಾಗೇ ಇತ್ತು. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ತಲೆ ಕೆಳಗಾಗಿ ಹೋಗಿದ್ದಾನೆ. ಮೇಲಿಂದ ಬಿದ್ದಿದ್ರೆ ಮಾತ್ರ ಅವನು ಗುರ್ತಿಡಿಯೋಕ್ಕೂ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಆ ರೀತಿಯಾಗಿ ಚಿಂದಿಯಾಗಿ ಹೋಗ್ತಾ ಇತ್ತು. ಬಟ್ ಅವನು ಸಿಲ್ಕೊಂಡಿದ್ದಾನೆ, ಕಿಟಕಿಗೆ ಸಿಲ್ಕೊಂಡಿದ್ದಾನೆ. ಅದು ತಲೆ ಕೆಳಗಾಗಿ ಸಿಲ್ಕೊಂಡಿದ್ದಾನೆ. ಪಾಪ ಒಂದ್ಸರಿ ಅವನಿಗೆ ಸಾವಿನ ಮನೆಗೆ ಹೋಗಿ ಮತ್ತು ವಾಪಸ್ ಬಂದಂಗೆ ಆಗಿರಬೇಕು. ಗುಜರಾತ್ನ ಸೂರತ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಏನೂ ಆಗಲಿಲ್ಲ. 10ನೇ ಮಹಡಿಯಿಂದ ಬಿದ್ದರೂ ಕೂಡ ಏನೂ ಆಗಲಿಲ್ಲ. ಬಟ್ ಒಟ್ಟಿನಲ್ಲಿ ಅಲ್ಲಿ ಸಿಲುಕಾಕಿಕೊಂಡಿದ್ದಾನೆ. ಅಲ್ಲಿ ಅವನನ್ನ ಕರ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. 1.5 ಗಂಟೆ ನೋಡಿ, 1.5 ಗಂಟೆ ಕೂಡ ಹಾಗೆ ತಲೆ ಕೆಳಗಾಗಿ ನೇತಾಡಿದ್ದಾನೆ ನಿತಿನ್. આ બાજુની સ્લાઇડર ઓ ડિરેક્ટ છું